ಸೊ ಬಿಫೋರ್ ಯಾವ ರೀತಿ ಇದೆ ಅಂತ ಒಂದ್ಸತಿ ನೋಡ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನೀವೇ ಕಮೆಂಟ್ ಮಾಡ್ತಾರೆ ಯಾವ ರೀತಿ ಚೇಂಜಸ್ ಆಗಿರುತ್ತೆ. ಬಂದ್ಬಿಟ್ಟು RFID ಮಲ್ಟಿ ಸ್ಟೈಲರ್ ಕಿಟ್ ಅಂತ. ಇದ್ರದ್ದು ಏನ್ ಬೆನಿಫಿಟ್ ಅಂತಂದ್ರೆ ಇದರಲ್ಲಿ ಟೋಟಲ್ 6 ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಕರ್ಲಿಂಗ್ ಆಪ್ಷನ್ ಹೋಗ್ತೀರಾ ಅಂತಂದ್ರೆ 2 ಕರ್ಲಿಂಗ್ ಆಪ್ಷನ್ ಬರುತ್ತೆ. ಸುಮಾರು ಬೇರೆ ಬ್ರ್ಯಾಂಡ್ಗಳಿದೆ, ಅದೆಲ್ಲ ಬಂದ್ಬಿಟ್ಟು ತುಂಬಾ ಕಡಿಮೆ ರೇಟ್ ಪ್ರೈಸ್ಗೆಲ್ಲ ಸಿಗ್ತಾ ಇರುತ್ತೆ. ಅಂದ್ರೆ ಬಿಲೋ 5000 ಎಲ್ಲ ಸಿಗ್ತಾ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ 40,000 to 50,000 ಆಲ್ಮೋಸ್ಟ್ ನಿಮ್ಗೆ ಈ ಬ್ರ್ಯಾಂಡ್ ಅಂತ ಬಂದಾಗ. ಏನ್ ಟೆಕ್ನಾಲಜಿ ಡಿಫ್ರೆನ್ಸ್ ಆಗುತ್ತೆ, ಏನಕ್ಕೆ ಇಷ್ಟೊಂದು ಪ್ರೈಸ್ ಜಾಸ್ತಿ ಇದೆ ಈ ಒಂದು ಬ್ರ್ಯಾಂಡ್? ಪುಣ್ಯವತಿ ಅವರೇ ಬನ್ನಿ. ಬಿಫೋರ್ ಯಾವ ರೀತಿ ಇದೆ ಅಂತ ಒಂದ್ಸತಿ ನೋಡ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನೀವೇ ಕಮೆಂಟ್ ಮಾಡ್ತಾರೆ ಯಾವ ರೀತಿ ಚೇಂಜಸ್ ಆಗಿರುತ್ತೆ ಅಂತ. ಇವಾಗ ಮಧು ಅವರೇ, ನಾನು ಇವಾಗ ಇದು ಡೆಮೋ ಕೊಡ್ತಾ ಇದ್ದೀನಿ. ನಿಮ್ಗೆ ಹೇಳಿದ್ನಲ್ಲ ಮಧು ಅವರೇ, ಇದೇ ಕಾಂಡಾ ಎಫೆಕ್ಟ್ ಅಂತಂದ್ರೆ. ಹಾಟ್ ಶಾಟ್ ಅಂತಂದ್ರೆ 100 ಡಿಗ್ರಿಲಿ ಇರಬೇಕು. ನೆಕ್ಸ್ಟ್ ಲಾಸ್ಟ್ 10 ಸೆಕೆಂಡ್ಸ್ ಬಂದ್ಬಿಟ್ಟು 28 ಡಿಗ್ರಿ, ಅದನ್ನ ಕೋಲ್ಡ್ ಶಾಟ್ ಅಂತೀವಿ. ಇದರಲ್ಲಿ ಎಷ್ಟು ಬೇಬಿ ಏರ್ಸ್ ಇದೆ, ಇದ್ರಲ್ಲೂ ಬೇಬಿ ಏರ್ಸ್ ಇದೆ. ನಾನು ಇವಾಗ ಈ ಅಟ್ಯಾಚ್ಮೆಂಟ್ ಯೂಸ್ ಮಾಡಿ ಹೇಗ್ ಡಿಫ್ರೆನ್ಸ್, ಬೇಬಿ ಏರ್ಸ್ ಎಲ್ಲಿ ಹೋಗುತ್ತೆ ವಿತೌಟ್ ಯೂಸಿಂಗ್ ಅಟ್ಯಾಚ್ಮೆಂಟ್ ಯಾವ ತರ ಇರುತ್ತೆ ಪ್ರೆಸೆಂಟ್ ಅಂತ ನಾನು ತೋರಿಸ್ಕೊಡ್ತೀನಿ. ಇದನ್ನ ಫ್ಲಾಟ್ ಹೆಡ್ ಇದ್ದವ್ರಿಗೆ ಯೂಸ್ ಮಾಡ್ಬೋದು. ಹೇಗೆ ಅಂತಂದ್ರೆ ಇವಾಗ ಸ್ವಲ್ಪ ಪ್ಯಾಚ್ ಆಗಿದೆ, ಗ್ಯಾಪ್ ಇದೆ, ಹೇರ್ ಗ್ಯಾಪ್ ಇದೆ ಅಂತವ್ರಿಗೆ. ಇನ್ನೊಂದು ನಮ್ದು ಐಡಿಕಲ್ ಫೀಚರ್ ಅಂತೀವಿ. ಮೈಡೈಸನ್ ಆಪ್ ಇಂದ ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ ಬರುತ್ತೆ ಮಷೀನ್ ಅಲ್ಲಿ ಬರುತ್ತೆ. 6 to 7 ಕ್ವಶನ್ಸ್ ಏನ್ ಕೇಳುತ್ತೆ ಅಂದ್ರೆ ಹೇರ್ ಲೆಂತ್, ಹೇರ್ ಟೆಕ್ಸ್ಚರ್ ಮತ್ತೆ ಅವ್ರ ಸ್ಟೈಲಿಂಗ್ ಎಷ್ಟು ತಿರುತ್ತೆ ಅನ್ನೋದು ಒಂದು 6 to 7 ಕ್ವಶನ್ಸ್ ಕೇಳುತ್ತೆ. ಆ ಕ್ವಶನ್ಸ್ ಕೇಳಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಡ್ವಾಂಟೇಜಸ್ ಅಂತಂದ್ರೆ ಆಟೋಮೆಟಿಕ್ ಅದು AI ಬೇಸ್ ಅಲ್ಲಿ ಅನಲೈಸ್ ಮಾಡುತ್ತೆ. ಇವಾಗ ಆಫ್ ಆಗುತ್ತೆ ನೋಡಿ ಇವಾಗ. ಹಾಯ್ ಹಲೋ ನಮಸ್ತೆ. ಇವತ್ತು ಡೈಸನ್ ಬ್ರ್ಯಾಂಡ್ ನ RFID ಮಲ್ಟಿ ಸ್ಟೈಲರ್ ನ ರಿವ್ಯೂ ಮಾಡ್ತಾ ಇದೀವಿ, ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಚಿರಾಗ್ ಇದ್ದಾರೆ, ಹಾಗೆ ಪುಣ್ಯವತಿ ಇದ್ದಾರೆ. ನೀವೇನಾದ್ರೂ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಲೇಡೀಸ್ಗಳಿರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಚಿರಾಗ್ ಅವರೇ, ಫಸ್ಟ್ ಇದ್ರದ್ದು ಬೆನಿಫಿಟ್ ತಿಳಿಸ್ಕೊಟ್ಬಿಡ್ತೀರಾ? ಈ ಡೈಸನ್ RFID ಮಲ್ಟಿ ಸ್ಟೈಲರ್ ಇದಿಲ್ಲ, ಇದ್ರದ್ದು ಸ್ವಲ್ಪ ಡೆಮೋ ಕೊಟ್ಬಿಡಿ, ಆಮೇಲೆ ಅದ್ರದ್ದು ನಾವು ಲೈವ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು RFID ಮಲ್ಟಿ ಸ್ಟೈಲರ್ ಕಿಟ್ ಅಂತ. ಇದ್ರದ್ದು ಏನ್ ಬೆನಿಫಿಟ್ ಅಂತಂದ್ರೆ ಇದರಲ್ಲಿ ಟೋಟಲ್ 6 ಅಟ್ಯಾಚ್ಮೆಂಟ್ಸ್ ಬರುತ್ತೆ. 2 ಕೋನಿಕಲ್ ಬ್ಯಾರಲ್ಸ್ ಬರುತ್ತೆ, ಒಂದು ಸಾಫ್ಟ್ನಿಂಗ್ ಬ್ರಷ್ ಬರುತ್ತೆ, ಒಂದು ಫಾಸ್ಟ್ ಡ್ರೈಯರ್ ಬರುತ್ತೆ, ಫ್ಲೈ ಅವೇ ಅಟ್ಯಾಚ್ಮೆಂಟ್ ಬರುತ್ತೆ, ಮತ್ತೆ ಒಂದು ವಾಲ್ಯೂಮೈಸಿಂಗ್ ಬ್ರಷ್ ಬರುತ್ತೆ. ಇವಾಗ ಯಾರೇ ಇದನ್ನ ಯೂಸ್ ಮಾಡ್ತಾ ಇರೋರು ಒಂದು ಹೆಡ್ ಬಾತ್ ಆದ ತಕ್ಷಣ ಅವ್ರಿಗೆ ಸ್ಟಾರ್ಟ್ ಆಗೋದೆ ಹೇರ್ ಡ್ರೈಯರ್ ಇಂದ. ಸೊ ಇದು ಫಾಸ್ಟ್ ಡ್ರೈಯರ್ ಬರುತ್ತೆ. ನೆಕ್ಸ್ಟ್ ಫಾಸ್ಟ್ ಡ್ರೈಯರ್ ಆದ್ಮೇಲೆ ಡಿಟ್ಯಾಂಗ್ಲಿಂಗ್ ಗೆ ಬಂದ್ಬಿಟ್ಟು ಸಾಫ್ಟ್ನಿಂಗ್ ಬ್ರಷ್ ಯೂಸ್ ಮಾಡಬೇಕು. ಸಾಫ್ಟ್ನಿಂಗ್ ಬ್ರಷ್ ಯೂಸ್ ಮಾಡಿದ ತಕ್ಷಣ ನಿಮ್ಗೆ ಕರ್ಲಿಂಗ್ ಆಪ್ಷನ್ ಹೋಗ್ತೀರಾ ಅಂತಂದ್ರೆ 2 ಕರ್ಲಿಂಗ್ ಆಪ್ಷನ್ ಬರುತ್ತೆ. 2 ಕರ್ಲಿಂಗ್ ಆಪ್ಷನ್ ಅಲ್ಲಿ ನಿಮ್ಗೆ ಒಂದರಲ್ಲಿ ಬಂದ್ಬಿಟ್ಟು ಇದರಲ್ಲಿ ಟೈಟ್ ಕಲ್ಸ್ಕೊಡುತ್ತೆ, ಇದು ಲೂಸ್ ಕಲ್ಸ್ಕೊಡುತ್ತೆ. ಇದು ಫ್ಲೈ ಅವೇ ಅಟ್ಯಾಚ್ಮೆಂಟ್. ಯಾವುದೇ ತರದ ಬೇಬಿ ಹೇರ್ಸ್ ಮತ್ತೆ ಹೇರ್ ನಲ್ಲಿ ಫ್ರೀಸಿನೆಸ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡುತ್ತೆ. ಇದು ವಾಲ್ಯೂಮೈಸಿಂಗ್ ಬ್ರಷ್ ಬಂದ್ಬಿಟ್ಟು ನಿಮಗೆ ಬೌನ್ಸಿ ಟೆಕ್ಸ್ಚರ್ ಕೊಡುತ್ತೆ ಹೇರ್ಗೆ. ಬೌನ್ಸಿ ಟೆಕ್ಸ್ಚರ್ ಅಂತಂದ್ರೆ ನಿಮಗೆ ಇವಾಗ ಯಾರಿಗಾದ್ರೂ ಸ್ವಲ್ಪ ಫ್ಲಾಟ್ ಹೆಡ್ ಇದೆ ಅಂತಂದ್ರೆ ಅವ್ರಿಗೆ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಸಂದು ಇದೆ, ನೀವು RF ಇದೆಲ್ಲ ಇವಾಗ ಇದಕ್ಕೆ ಮತ್ತೆ ಟೆಕ್ನಾಲಜಿ ಅಂತ ಬಂದಾಗ ಸುಮಾರು ಬೇರೆ ಬ್ರ್ಯಾಂಡ್ಗಳಿದೆ, ಅದೆಲ್ಲ ಬಂದ್ಬಿಟ್ಟು ತುಂಬಾ ಕಡಿಮೆ ರೇಟ್ ಪ್ರೈಸ್ಗೆಲ್ಲ ಸಿಗ್ತಾ ಇರುತ್ತೆ. ಅಂದ್ರೆ ಬಿಲೋ 5000 ಎಲ್ಲ ಸಿಗ್ತಾ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ 40,000 to 50,000 ಆಲ್ಮೋಸ್ಟ್ ನಿಮ್ಗೆ ಈ ಬ್ರ್ಯಾಂಡ್ ಅಂತ ಬಂದಾಗ. ಏನ್ ಟೆಕ್ನಾಲಜಿ ಡಿಫ್ರೆನ್ಸ್ ಆಗುತ್ತೆ, ಏನಕ್ಕೆ ಇಷ್ಟೊಂದು ಪ್ರೈಸ್ ಜಾಸ್ತಿ ಇದೆ ಈ ಒಂದು ಬ್ರ್ಯಾಂಡ್? ನೀವು ಈಗ ಪ್ರೈಸ್ ಕಂಪ್ಯಾರಿಸನ್ ಮತ್ತೆ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡ್ತೀರಲ್ವಾ, ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ ಬರೋದು ಟೆಕ್ನಾಲಜಿ ಅಂತಂದ್ರೆ ಈ ಬ್ರ್ಯಾಂಡ್ ಅಲ್ಲಿರೋ ಟೆಕ್ನಾಲಜಿ ಬೇರೆ ಯಾವ ಬ್ರ್ಯಾಂಡ್ ಅಲ್ಲೂ ಸಿಗಲ್ಲ. ಮೊದಲನೇದು ಇದರಲ್ಲಿ ಬರೋದು RPM ಸ್ಪೀಡ್, 1,10,000 RPM ಸ್ಪೀಡ್ ಅಲ್ಲಿ ಮೋಟರ್ ರನ್ ಆಗುತ್ತೆ. ಎರಡನೇದು ಕಾಂಡಾ ಎಫೆಕ್ಟ್ ಅಂತಂದ್ರೆ ಯಾವುದೇ ಒಂದು ಹೇರ್ನು ಇವಾಗ ನೀವು ಕೇಳ್ದಂಗೆ ಬೇರೆ ಮಷೀನ್ಸ್, ಬೇರೆ ಬ್ರ್ಯಾಂಡ್ ಅಲ್ಲಿರೋ ಮಷೀನ್ಸ್ ಡಿಫ್ರೆನ್ಸ್ ಏನಕ್ಕೆ ಅಂತಂದ್ರೆ ನೀವು ಯಾವುದೇ ಅಟ್ಯಾಚ್ಮೆಂಟ್ ತಗೊಂಡ್ರು ಕಾಂಡಾ ಎಫೆಕ್ಟ್ ಇಂದ ವರ್ಕ್ ಆಗುತ್ತೆ. ಕಾಂಡಾ ಎಫೆಕ್ಟ್ ಅಂತಂದ್ರೆ ಯಾವುದೇ ಒಂದು ಹೇರ್ನ ನಾವು ಮ್ಯಾನ್ಯುಯಲ್ ಆಗಿ ರ್ಯಾಪ್ ಮಾಡಬೇಕು. ಈಗ ನೀವು ನೋಡಿರ್ತೀರಾ ಒಂದೊಂದು ಸೀರಿಯಲ್ಸ್ ಅಥವಾ ಫಿಲಮ್ ಅಲ್ಲೆಲ್ಲ ನೋಡಿರ್ತೀರಾ, ಕರ್ಲಿಂಗ್ ಆಪ್ಷನ್ ಅಲ್ಲಿ ಬಫ್ ತರ ಟೈ ಮಾಡಿ ಇರ್ತಾರೆ. ಅದು ತುಂಬಾ ಲಾಂಗ್ ಟೈಮ್ ತಗೊಳುತ್ತೆ. ತುಂಬಾ ಏನಿಲ್ಲ ಅಂತಂದ್ರು ನಿಮ್ಗೆ ಹೇರ್ ಸೆಟ್ ಮಾಡಕ್ಕೆ ಅಂತಂದ್ರೂ 3 hours ಬೇಕು. ಬಟ್ ಇದರಲ್ಲಿ ಕಾಂಡಾ ಎಫೆಕ್ಟ್ ಅಂತೀವಿ. ಕಾಂಡಾ ಎಫೆಕ್ಟ್ ಇಂದ ಏನ್ ಯೂಸ್ಫುಲ್ ಅಂತಂದ್ರೆ ಆಟೋಮೆಟಿಕ್ ಆಗಿ ಹೇರ್ನ
ಅಟ್ರಾಕ್ಟ್ ಮಾಡಿ ಅದನ್ನ ರ್ಯಾಪ್ ಮಾಡಿ ವಾಪಸ್ ಬಿಡುತ್ತೆ. ನಾನು ನಿಮಗೆ ಲೈವ್ ಡೆಮೋಸ್ಟ್ರೇಷನ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಕಾಂಡಾ ಎಫೆಕ್ಟ್ ಅಂತಂದ್ರೆ. ಪ್ಲಸ್ ಇದರಲ್ಲಿ ನಿಮಗೆ ಸೆನ್ಸರ್, ಇಂಟೆಲಿಜೆಂಟ್ ಹೀಟ್ ಕಂಟ್ರೋಲ್ ಸೆನ್ಸರ್ ಅಂತ ಒಂದು ಸೆನ್ಸರ್ ಬರುತ್ತೆ. ಯಾವಾಗ್ಲೂ ಒಂದು ಏರ್ ಡ್ಯಾಮೇಜ್ ಆಗಬೇಕು ಅಂತಂದ್ರೆ, ಯಾವುದೇ ಮಷಿನ್ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ 150 ಡಿಗ್ರಿ ಏನ್ ಸೆಲ್ಸಿಯಸ್ ಏನಿದೆ ಅದನ್ನ ಕ್ರಾಸ್ ಆದಾಗ ಹೇರ್ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದರಲ್ಲಿ ಇಂಟೆಲಿಜೆಂಟ್ ಹೀಟ್ ಕಂಟ್ರೋಲ್ ಸೆನ್ಸರ್ ಇದೆ. ಈ ಸೆನ್ಸರ್ ಏನ್ ಮಾಡುತ್ತೆ ಅಂತಂದ್ರೆ ಪ್ರತಿ ಸೆಕೆಂಡ್ಗೆ 40 ಟೈಮ್ಸ್ ಟೆಂಪರೇಚರ್ ನ ಚೆಕ್ ಮಾಡ್ತಾನೆ ಇರುತ್ತೆ. ಸೊ 150 ಡಿಗ್ರಿ ಕ್ರಾಸ್ ಆಗಕ್ಕೆ ಟೆಂಪರೇಚರ್ನ 150 ಡಿಗ್ರಿ ಕ್ರಾಸ್ ಆಗಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದೊಂದು. ಸೊ ಟೋಟಲ್ ಈ 3 ಕೋರ್ ವ್ಯಾಲ್ಯೂಸ್ ಇಟ್ಕೊಂಡು ಮಷೀನ್ ನ ಡಿಸೈನ್ ಮಾಡಿದ್ದಾರೆ. ಮತ್ತೆ ನೀವು ಕೇಳಿದ್ರಿ ಬೇರೆ ಮಷೀನ್ಸ್ ಎಲ್ಲ 5000 ಸಿಗುತ್ತೆ, ಇದು 45,000 ಆಗುತ್ತೆ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಮಷೀನ್ ಅಲ್ಲೂ ಸಹ ನಿಮ್ಗೆ ಒಂದು ಮಿನಿ ಸಲೂನ್ ಇದು ಬಂದ್ಬಿಟ್ಟು ಟೋಟಲ್ 6 ಅಟ್ಯಾಚ್ಮೆಂಟ್ಸ್. ಇವಾಗ ನಮ್ದು ಒಂದು ನಿಮ್ಗೆ ಲೈವ್ ಡೆಮೋಸ್ಟ್ರೇಷನ್ ಅಲ್ಲಿ ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ನಮ್ದು ಒಂದು ಡೈಸನ್ ಆ್ಯಪ್ ಅಂತ ಇದೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಥವಾ ನಿಮ್ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಯಾವ್ಯಾವ ದೊಡ್ಡ ಸಲೂನ್ ಇರುತ್ತೆ ಅದ್ರದ್ದು ಆಪ್ಷನ್ ಬರುತ್ತೆ. ನಾನು ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಬಟ್ ಇದೇನಕ್ಕೆ ಪ್ರೈಸ್ ಜಾಸ್ತಿ ಅಂತಂದ್ರೆ ಇದ್ರಲ್ಲಿ ಟೋಟಲ್ ಬಂದ್ಬಿಟ್ಟು 6 ಅಟ್ಯಾಚ್ಮೆಂಟ್ಸ್ ಇದೆ. ಈ 6 ಅಟ್ಯಾಚ್ಮೆಂಟ್ಸ್ ಇರೋ ಯಾವುದೇ ಬೇರೆ ಬ್ರ್ಯಾಂಡ್ ಅಲ್ಲಿ ಯಾವ 6 ಅಟ್ಯಾಚ್ಮೆಂಟ್ ಸಹ ಬರಲ್ಲ. ಇದೊಂಥರ ಮಿನಿ ಸಲೂನ್ ಇದ್ದಂಗೆ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಇವಾಗ ನೀವು ಹೊರಗಡೆ ನೀವು ಹೊರಗಡೆ ಯಾವ್ದಾರ ಸಲೂನ್ಗೆ ಹೋಗ್ಬಿಟ್ಟು ನೀವು ಬರೀ ಹೇರ್ ಸ್ಟ್ರೈಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಪ್ರೈಸ್. ಇವಾಗ ಒಂದೊಂದು ಒಂದು ನಾರ್ಮಲ್ ಸಲೂನ್ಗೆ ಹೋದ್ರೂ ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಪ್ಲಸ್ ಯಾರು ಇವಾಗ ಬ್ಯೂಟಿ ಕಾನ್ಶಿಯಸ್ ಆಗಿರ್ತಾರೆ ಲೇಡೀಸು, ಅವರು ಆರಾಮಾಗಿ ಮನೇಲಿ ಕುತ್ಕೊಂಡು ಈಗ ಪಾರ್ಟಿಗೆ ಹೋಗ್ಬೇಕಾದ್ರೆ ಒಂದು ಸಲೂನ್ ಅಪಾಯಿಂಟ್ಮೆಂಟ್ ತಗೋಬೇಕು ಅನ್ನೋದು ನೆಸೆಸಿಟಿ ಇರಲ್ಲ. ಆರಾಮಾಗಿ ಕುತ್ಕೊಂಡು ಅವರೇ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರಿಗೆ ಹೆಂಗೆ ಸ್ಟೈಲಿಂಗ್ ಬೇಕೋ ಆ ತರ ಸ್ಟೈಲಿಂಗ್ ಮಾಡ್ಕೋಬಹುದು. ಲೈವ್ ಅಲ್ಲಿ ತೋರಿಸ್ಕೊಡ್ತೀನಿ ಸರ್. ನಮ್ದು ಯಾವ್ದೇ ಡೆಮೋ ಝೋನ್ಗೆ ಹೋದ್ರು ಕಸ್ಟಮರ್ನ ಫಸ್ಟ್ ಕೂರಿಸಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸಿ, ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವ್ರಿಗೆ ಓಕೆ ಅಂದ್ಮೇಲೆ ಎಲ್ಲ ಅಥವಾ ಅವ್ರ ಫ್ರೀ ಡೆಮೋಸ್ಟ್ರೇಷನ್ ಎಲ್ಲ ಕಡೆ ಅರೇಂಜ್ ಮಾಡಿರ್ತೀವಿ. ಪುಣ್ಯವತಿ ಅವರೇ ಬನ್ನಿ. ನೋಡಿ ವೀಕ್ಷಕರೇ, ಇವಾಗ ಅವರು ಅದಿಷ್ಟೊತ್ತು ನಿಮ್ಗೆ ಏನ್ ಡೆಮೋ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಅದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತಾರೆ. ಅಂದ್ರೆ ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಬಿಫೋರ್ ಯಾವ ರೀತಿ ಇದೆ ಅಂತ ಒಂದ್ಸತಿ ನೋಡ್ಕೊಳ್ಳಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನೀವೇ ಕಮೆಂಟ್ ಮಾಡ್ತಾರೆ ಯಾವ ರೀತಿ ಚೇಂಜಸ್ ಆಗಿರುತ್ತೆ ಅಂತ. ಇವಾಗ ಮಧು ಅವರೇ, ನಾನು ಇವಾಗ ಇದು ಡೆಮೋ ಕೊಡ್ತಾ ಇದ್ದೀನಿ. ಇದು ನೋಡಿ, ಇದು ಪವರ್ ಬಟನ್. 3 ಫ್ಯಾನ್ ಸ್ಪೀಡ್ ಬರುತ್ತೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ 3 ಡಿಫ್ರೆಂಟ್ ಟೆಂಪರೇಚರ್ಸ್ ಬರುತ್ತೆ. 28 ಡಿಗ್ರಿ, 60, 100. ಇವಾಗ ಯಾವುದೇ ವ್ರಾಪ್ ಸ್ಟೋರ್ ಮಾಡಬೇಕಾದ್ರೆ 100 ಡಿಗ್ರಿಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ನೋಡಿ, ಹೇರ್ನ ಸ್ಪ್ಲಿಟ್ ಮಾಡ್ಕೊಂಡಿದೀನಿ, ಎಂಡ್ಸ್ ಇಟ್ಕೊಂಡಿದೀನಿ ಮಿಡಲ್ ಅಲ್ಲಿ. ಏನಕ್ಕೆ ಅಂತಂದ್ರೆ ನಿಮ್ಗೆ ಹೇಳಿದ್ನಲ್ಲ ಮಧು ಅವರೇ, ಇದೇ ಕಾಂಡಾ ಎಫೆಕ್ಟ್ ಅಂತಂದ್ರೆ ಆಟೋಮೆಟಿಕ್ ರ್ಯಾಪ್ ಆಗುತ್ತೆ. ನಾನು ಮ್ಯಾನ್ಯುವಲ್ ಆಗಿ ಯಾವುದು ಮಾಡಿಲ್ಲ. ಈಗ ನೋಡಿ 100 ಡಿಗ್ರಿಯಿಂದ ಮಾಡ್ತಾ ಇದೀನಿ ಸ್ಟಾರ್ಟಿಂಗು. ಇದನ್ನ ಕಾಂಡಾ ಎಫೆಕ್ಟ್ ಅಂದಿದ್ದು. ಈಗ ನಾನು ಮ್ಯಾನ್ಯುವಲ್ ಆಗಿ ಯಾವ್ದನ್ನು ರ್ಯಾಪ್ ಮಾಡಿಲ್ಲ. ಫಸ್ಟ್ 10 ಸೆಕೆಂಡ್ಸ್ ಬಂದ್ಬಿಟ್ಟು ಹಾಟ್ ಶಾಟ್ ಅಂತೀವಿ. ಹಾಟ್ ಶಾಟ್ ಅಂತಂದ್ರೆ 100 ಡಿಗ್ರಿಲಿ ಇರಬೇಕು. ನೆಕ್ಸ್ಟ್ ಲಾಸ್ಟ್ 10 ಸೆಕೆಂಡ್ಸ್ ಬಂದ್ಬಿಟ್ಟು 28 ಡಿಗ್ರಿ, ಅದನ್ನ ಕೋಲ್ಡ್ ಶಾಟ್ ಅಂತೀವಿ. ಇವಾಗ 10 ಸೆಕೆಂಡ್ಸ್ ಹಾಟ್ ಶಾಟ್ ಕೊಟ್ಟಿದ್ದೀವಿ. ನಾನು ಇವಾಗ ಸ್ವಿಚ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಈಗ ಕೋಲ್ಡ್ ಶಾಟ್. ಇದ್ರಲ್ಲಿ ನಿಮ್ಗೆ 28 ಡಿಗ್ರಿಲಿ ರನ್ ಆಗ್ತಾ ಇದೆ ಮಷೀನ್. ಸ್ಮೈಲ್. ಈಗ ಆಫ್ ಮಾಡ್ತೀನಿ ಮೆಷಿನ್. ಆಫ್ ಮಾಡಿ ಕೆಳಗಡೆ ಡ್ರಾಪ್ ಮಾಡಬೇಕು. ಇದು ಟೈಟ್ ಕಳ್ಸಿಕೊಟ್ಟಿರೋದು ಕರ್ಲಿಂಗ್ ಆಪ್ಷನ್ ಅಲ್ಲಿ ನಿಮ್ಗೆ. ನೀವು ಅದನ್ನೇ ಲೂಸ್ ಕಳ್ಸಿಗೆ ಹೋಗ್ತೀರಾ ಅಂತಂದ್ರೆ ಇವಾಗ ನಾನು ಮತ್ತೆ ಸೇಮ್ ಅದನ್ನೇ ರಿಪೀಟ್ ಮಾಡಿದ್ದೀನಿ. 10 ಸೆಕೆಂಡ್ಸ್ ಬಂದ್ಬಿಟ್ಟು ಹಾಟ್ ಶಾಟ್, ಲಾಸ್ಟ್ 10 ಸೆಕೆಂಡ್ಸ್ ಬಂದು ಕೋಲ್ಡ್ ಶಾಟ್. ಇದು ನೋಡಿ, ಇದು ಫುಲ್ ಲೂಸ್ ಕಳಿಸ್ಕೊಡುತ್ತೆ. ಸೊ ಇದೆರಡು ಬಂದ್ಬಿಟ್ಟು ಕರ್ಲಿಂಗ್ ಆಪ್ಷನ್ ಆಯ್ತು. ಇದು ಒಂದು ಫಾಸ್ಟ್ ಡ್ರೈಯರ್ ಆಪ್ಷನ್ ಬರುತ್ತೆ. ಇದು ನಿಮ್ಗೆ ಸಾಫ್ಟ್ನಿಂಗ್ ಬ್ರಷ್ ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನ್ಯಾಚುರಲ್ ಸ್ಟ್ರೈಟ್ನಿಂಗ್ ಆಗುತ್ತೆ.
ಇದು ಬಂದು ವಾಲ್ಯೂಮೈಸಿಂಗ್ ಆಯ್ತಲ್ಲ, ಸಾಫ್ಟ್ನಿಂಗ್ ಬ್ರಷ್ ಆಯ್ತು. ಈಗ ಫ್ಲೈಓವರ್ ಅಟ್ಯಾಚ್ಮೆಂಟ್ ಇದೇನಕ್ಕೆ ಅಂತಂದ್ರೆ ಇದು ಮೆನಿ ಆಫ್ ದ ಕಸ್ಟಮರ್ಸ್ಗೆ ಡೌಟ್ ಇರುತ್ತೆ ಹೇಗೆ ಯೂಸ್ ಮಾಡೋದಂತ. ಇದು ಬಂದ್ಬಿಟ್ಟು ಫ್ಲೈಓವರ್ ಅಟ್ಯಾಚ್ಮೆಂಟ್ ಅಂತ. ಇವಾಗ ನಿಮ್ಗೆ ಕ್ಲೋಸಪ್ ಅಲ್ಲಿ ಬನ್ನಿ, ಇದು ಎರಡ್ ಸೈಡ್ ಇದೆ ಅಲ್ವಾ, ಇದರಲ್ಲಿ ಎಷ್ಟು ಬೇಬಿ ಏರ್ಸ್ ಇದೆ, ಇದರಲ್ಲೂ ಬೇಬಿ ಏರ್ಸ್ ಇದೆ. ನಾನು ಇವಾಗ ಈ ಅಟ್ಯಾಚ್ಮೆಂಟ್ ಯೂಸ್ ಮಾಡಿ ಹೇಗ್ ಡಿಫ್ರೆನ್ಸ್ ಬೇಬಿ ಏರ್ಸ್ ಎಲ್ಲಿ ಹೋಗುತ್ತೆ ವಿತೌಟ್ ಯೂಸಿಂಗ್ ಅಟ್ಯಾಚ್ಮೆಂಟ್ ಯಾವ ತರ ಇರುತ್ತೆ ಪ್ರೆಸೆಂಟ್ ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೋಡಿ, ಇದು ಅಟ್ಯಾಚ್ಮೆಂಟ್ ಮತ್ತೆ ಮಷಿನ್ ಯೂಸ್ ಮಾಡಿದವ್ರ ಕಡೆ ಎಷ್ಟು ಬೇಬಿ ಏರ್ಸ್ ಇದೆ. ಈ ಕಡೆ ಬಂದ್ಬಿಟ್ಟು ಅಟ್ಯಾಚ್ಮೆಂಟ್ ಯೂಸ್ ಆದ್ಮೇಲೆ ಯಾವ ತರ ಬೇಬಿ ಏರ್ಸ್ ಮತ್ತೆ ಹೇರ್ ಅಲ್ಲಿ ಇದ್ದ ಫ್ರೀಸಿನೆಸ್ ಎಲ್ಲ ಕಡಿಮೆ ಆಗಿದೆ. ಲಾಂಗ್ ಏರ್ಸ್ ಮಾತ್ರ ಮೇಲ್ಗಡೆ ಪ್ರೆಸೆಂಟ್ ಆಗುತ್ತೆ. ಇಲ್ಲಿ ಬೇಬಿ ಏರ್ಸ್ ಇರೋ ತರ ಎಲ್ಲ ಬೇಬಿ ಏರ್ಸ್ ಕಡೆ ಅದೇ ಕಡೆ ಆ ಕಡೆ ಮಾಡದೇ ಇರೋ ಕಡೆ ಆ ಕಡೆ ಹಂಗೆ ಇದೆ. ಇದು ಬಂದ್ಬಿಟ್ಟು ನಿಮ್ಗೆ ವಾಲ್ಯೂಮೈಸಿಂಗ್ ಬ್ರಷ್. ಇದನ್ನ ಫ್ಲಾಟ್ ಹೆಡ್ ಇದ್ದವ್ರಿಗೆ ಯೂಸ್ ಮಾಡ್ಬೋದು. ಹೇಗೆ ಅಂತಂದ್ರೆ ಇವಾಗ ಸ್ವಲ್ಪ ಪ್ಯಾಚ್ ಆಗಿದೆ, ಗ್ಯಾಪ್ ಇದೆ, ಹೇರ್ ಗ್ಯಾಪ್ ಇದೆ ಅಂದವ್ರಿಗೆ ಮಷಿನ್ ಎತ್ಕೊಬೇಕು. ಈ ತರ ಒಂದು 3 times ಬಫ್ ಮಾಡಬೇಕು. ಇದನ್ನೇ ಬೌನ್ಸಿ ಟೆಕ್ಸ್ಚರ್ ಅಂತೀವಿ. ಪ್ಲಸ್ ಇನ್ನೊಂದು ನಮ್ದು ಐಡಿಕಲ್ ಫೀಚರ್ ಅಂತೀವಿ. ಇದು ಒಂದು ಆಡ್ ಆನ್ ಆಗುತ್ತೆ, ಯೂನಿಕ್ ಫೀಚರ್ ಡೈಸನ್ ಅಲ್ಲಿ. ಯಾವ ತರ ಅಂತಂದ್ರೆ ಇವಾಗ ನಾನು ನಿಮ್ಗೆ ಮ್ಯಾನ್ಯುಯಲ್ ಆಗಿ ಆಪರೇಟ್ ಮಾಡಿದಿನಲ್ಲ, ಇದೆಲ್ಲ ಮೈ ಡೈಸನ್ ಆಪ್ ಇಂದ ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ ಬರುತ್ತೆ ಮಷೀನ್ ಅಲ್ಲಿ. ನಾನು ಬ್ಲೂಟೂತ್ ಮೂಲಕ ಇದರಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಬ್ಲೂಟೂತ್ ಮೂಲಕ ಕನೆಕ್ಟ್ ಆಗಿದೆ ಆಪ್ ಅಲ್ಲಿ ನಿಮ್ಗೆ ಮಷಿನ್ ಕನೆಕ್ಟ್ ಆಗಿದೆ. ಇದ್ರದ್ದು ಏನ್ ಫೀಚರ್ ಅದನ್ನ ಐಡಿಕಲ್ ಫೀಚರ್ ಅಂತೀವಿ. ಐಡಿಕಲ್ ಅಂತಂದ್ರೆ ಐಡೆಂಟಿಟಿ ಕೊಡುತ್ತೆ. ಐಡೆಂಟಿಟಿ ಹೇಗೆ ಕೊಡುತ್ತೆ ಅಂತಂದ್ರೆ ರಿಜಿಸ್ಟರ್ ಆದ ತಕ್ಷಣ ನಿಮ್ಗೆ 6 to 7 ಕ್ವಶನ್ಸ್ ಬರುತ್ತೆ. 6 to 7 ಕ್ವಶನ್ಸ್ ಏನ್ ಕೇಳುತ್ತೆ ಅಂದ್ರೆ ಹೇರ್ ಲೆಂತ್, ಹೇರ್ ಟೆಕ್ಸ್ಚರ್ ಮತ್ತೆ ಅವ್ರ ಸ್ಟೈಲಿಂಗ್ ಎಷ್ಟು ತಿರುತ್ತೆ ಅನ್ನೋದು ಒಂದು 6 to 7 ಕ್ವಶನ್ಸ್ ಕೇಳುತ್ತೆ. ಆ ಕ್ವಶನ್ಸ್ ಕೇಳಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಡ್ವಾಂಟೇಜಸ್ ಅಂತಂದ್ರೆ ಆಟೋಮೆಟಿಕ್ ಅದು AI ಬೇಸ್ಡ್ ಅಲ್ಲಿ ಅನಲೈಸ್ ಮಾಡುತ್ತೆ. ಇವಾಗ 10 seconds ನಾನು ಆಪರೇಟ್ ಮಾಡಿದೀನಿ, ಬಟ್ ಅವ್ರ AI ಬೇಸ್ಡ್ ಅಲ್ಲಿ ಅವ್ರಿಗೆ ಅವ್ರ ಹೇರ್ ಟೆಕ್ಸ್ಚರ್, ಅವ್ರ ಹೇರ್ ಲೆಂತ್ ಏನಿದೆ ಅದ್ರ ಮೇಲೆ ಹೋಗಿ ನಾನು ಇವಾಗ ಬನ್ನಿ, ಇವಾಗ ಕ್ಲೋಸಪ್ ಅಲ್ಲಿ ಬನ್ನಿ, ನಾನು ನಿಮ್ಗೆ ಇವಾಗ ನಾನೊಂದು 6-7 ಕ್ವಶನ್ಸ್ ನ ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಒಂದು ಹೇರ್ ಪ್ರೊಫೈಲ್ ಸೆಟ್ ಆಗಿದೆ, ಏನಿಲ್ಲ ಅದು ಎರಡು ವರ್ಕ್ ಆಗೋದು ಇದೆರಡು ಕರ್ಲಿಂಗ್ ಫೀಚರ್ಸ್ ಅಲ್ಲಿ ಮಾತ್ರ. ಮಷಿನ್ ನ ಕನೆಕ್ಟ್ ಮಾಡಿದೀನಿ. ಇವಾಗ ಒಂದು ಸ್ಪ್ಲಿಟ್ ನ ಮಾಡ್ಕೊಂಡಿದೀನಿ. ಹೇರ್ನ ಪುಷ್, ಈ ಬಟನ್ ಪುಷ್ ಮಾಡಬೇಕು, ರ್ಯಾಪ್ ಆಗ್ತಾ. ಈಗ ರ್ಯಾಪಿಂಗ್ ಅಂತ ಬರ್ತಿದೆ ಅಲ್ವಾ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೈಲಿಂಗ್ ಅಂತ ಬರುತ್ತೆ. ಈಗ ಹಾಟ್ ಶಾಟ್ ನಾನು ಫಸ್ಟ್ ನಿಮ್ಗೆ ಹಾಟ್ ಶಾಟ್ ಕೊಟ್ಟಿದ್ದಲ್ಲ, ಹಾಟ್ ಶಾಟ್ ಇದ್ರಲ್ಲಿ ನೋಡಿ 5 seconds ನಾನು ಮಾಡಿರೋ ಹೇರ್ ಟೆಕ್ಸ್ಚರ್ಗೆ 5 seconds ಕೋಲ್ಡ್ ಶಾಟ್ ಕೊಡ್ಬೇಕಂತಿದೆ. ಈಗ ನಾನು ಏನು ಆಪರೇಟ್ ಮಾಡಿಲ್ಲ, ಬಟ್ ಅದು ನೀವು ಫೀಲ್ ಮಾಡ್ಬೋದು, ಕೋಲ್ಡ್ ಶಾಟ್ ಬರುತ್ತೆ. ನೆಕ್ಸ್ಟ್ ಮಷಿನ್ ಆಫ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಹೇರ್ ಸ್ಪ್ಲಿಟ್ ನ ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟನ್ ನ ಪುಷ್ ಮಾಡಬೇಕು. ಮತ್ತೆ ಬಟನ್ ನ ಪುಷ್ ಮಾಡಿದಾಗ ಸೇಮ್ ರಿಪೀಟ್ ಆಗ್ತಾ ಹೋಗುತ್ತೆ. ಮತ್ತೆ ಆಫ್ ಆಗುತ್ತೆ ನೋಡಿ ಇವಾಗ. ಇದು ಐಡಿಕಲ್ ಫೀಚರ್. ಇದು ಯಾವ ಬ್ರ್ಯಾಂಡ್ ಅಲ್ಲೂ ಬರಲ್ಲ. ಇದರಲ್ಲಿ ಡೈಸನ್ ಅಲ್ಲೇನೆ ಈ ಮಾಡೆಲ್ ಅಲ್ಲಿ ಮಾತ್ರ ನಿಮಗೆ ಐಡಿಕಲ್ ಫೀಚರ್ ಆಪರೇಟ್ ಆಗೋದು ಸಹ. ಈ ಮಾಡೆಲ್ ನೀವೇನಾದ್ರು ಪರ್ಚೇಸ್ ಮಾಡ್ಬೇಕಂತ ಇದ್ರೆ ರಿಲಯನ್ಸ್ ಡಿಜಿಟಲ್ ಬಸವೇಶ್ವರ ನಗರಗೆ ವಿಸಿಟ್ ಮಾಡಿ, ಅಥವಾ ಚಿರಾಗ್ ಅವ್ರಿಗೆ ನೀವು ಕಾಲ್ ಮಾಡಿ ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದು ಪರ್ಚೇಸ್ ಮಾಡ್ಬೋದು. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಒಂದು ಟೈಮ್ ಹೇಳ್ತೀರಿ. 8618824066 8618824066.